ಗಗನ ಕೂದಲು ನೋಡಿ ಸಲೂನವ್ರು ಗಾಬರಿ ಆಗೋರೆ. ಮೊಟ್ಟೆಗಳು ಹಾಕಿದ್ರೆ ಯಾವ ಊರು ನಿಮ್ದು? ಬುಷ್ ಪೊದೆ. ಇದೇನಮ್ಮ ಮಾರ್ಕೆಟಾಗ ಕಲ್ಲಂಗಡಿ ಸುತ್ತಿಟ್ಟಿರ್ತಾರಲ್ಲ ಹಂಗಿಟ್ಟವ್ರೆ. ಹಾಂ, ನಾವು ಈ ಕಲರ್ ಇದ್ದೆ ಈ ಹುಡುಗಿ ಇಂಥ ಕಲರ್ ಪಟಾಯಿಸಿದ್ದೀವಿ ಅಂದರೆ ನೀನು ಚೆನ್ನಾಗಿದ್ರೆ ಲೆಕ್ಕ ಹಾಕಿಗೆ. ಏನು ಸರ್ ಫುಲ್ ಹೊಗೆ ಹಚ್ಚಿದ್ದೀರಾ? ಓಕೆ ಇವಾಗ ಯಾವ ಗಗನ ಅಂತ ನನಗಂತೂ ಗೊತ್ತಿಲ್ಲ. 2 ದಿನ ಆದ್ಮೇಲೆ ಬೌನ್ಸಿ ಆಗುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಾವು RCC ಎಲ್ಲ ಮುಗಿಸಿ ಮೈಸೂರಿಗೆ ಬಂದು ಕೆಲಸ ಕಾರ್ಯಗಳು ನೋಡ್ತಾ ಇದ್ವಿ. ಇವಾಗ ಮಧ್ಯ ಒಂದು ಬೇರೆ ಕೆಲಸ. ದಿಸ್ ಇಸ್ ಸೋ ಮಚ್ ಎಕ್ಸೈಟೆಡ್ ವ್ಲಾಗ್. ಐ ಆಮ್ ಸೋ ಮಚ್ ಎಕ್ಸೈಟೆಡ್. ನಾನು ಮಾತಾಡೋದೆಲ್ಲ ಗೊತ್ತಾಗ್ತಿದೆ. ನಾನು ಎಕ್ಸೈಟ್ ಇಲ್ಲ ಗೈಸ್, ನಂಗೆ ಇವತ್ತು ಕಾದಿದೆ ಅಂತ ಅನಿಸ್ತಾ ಇದೆ. ಗೊತ್ತಿಲ್ಲ ಎಲ್ಲೋಗಿ ತಗೊಳಕತ್ತೀನಿ ಅಂತ. ಶಾಪಿಂಗ್ ಅಲ್ಲ ಗೈಸ್, ಶಾಪಿಂಗ್ ಅನ್ಕೋಬೇಡಿ. ಏನಂದ್ರೆ ತುಂಬಾ ಜನ ಲೈಕ್ ಕೇಳಿದ್ದೆ ನಾನು ಸ್ಟ್ರೈಟ್ನಿಂಗ್ ಮಾಡಿಸ್ಲಾ ಇಲ್ಲ ಕರ್ಲಿನೇ ಇಲ್ಲ ಅಂತ. ಸ್ವಲ್ಪ ಜನ ಕರ್ಲಿನೇ ಇರ್ಲಿ ಅಂತ ಹೇಳಿದ್ರಿ ಅಂಡ್ ಸ್ವಲ್ಪ ಜನ ಸ್ಟ್ರೈಟ್ನಿಂಗ್ ಮಾಡಿಸಿ ಅಂತ ಹೇಳಿದ್ರಿ. ಅಂಡ್ ನನ್ಗೂ ಹೆಂಗ್ ಕಾಣಿಸುತ್ತೆ ಇರುತ್ತೆ ಅದು ತುಂಬಾ ದಿನ, ನಾನ್ ಚೆನ್ನಾಗ್ ಕಾಣಿಸ್ತೀನ, ಅದ್ರಲ್ಲಿ ಸ್ಟೈಲ್ ಮಾಡ್ಬೋದಾ ಅನ್ನೋದೆಲ್ಲ ಒಂದಷ್ಟು ಇದೆ. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಸ್ಟ್ರೈಟ್ನಿಂಗ್ ಮಾಡಿಸ್ತಿಲ್ಲ. ಸ್ಟ್ರೈಟ್ನಿಂಗ್ ಕೂದಲು ಹಾಳು ಮಾಡುತ್ತೆ. ಸೊ ನಾನ್ ಮಾಡಿಸ್ತಾ ಇದ್ದೀನಿ ನ್ಯಾನೋಪ್ಲಾಸ್ಟಿಯಾ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೀನಿ. ಇಟ್ಸ್ ಲೈಕ್ ಕೂದಲು ಸ್ಮೂತ್ ಆಗುತ್ತೆ. ನನ್ನ ಕೂದಲಿಗೆ ಸ್ವಲ್ಪ ಪ್ರೋಟೀನ್ ತುಂಬ್ತಾರೆ. ಸೊ ಮಾಯಿಶ್ಚರ್ ಎಲ್ಲ ಇರುತ್ತೆ ಕೂದಲಲ್ಲಿ, ಕೂದಲು ಚೆನ್ನಾಗಾಗುತ್ತೆ ಅಂತ ತುಂಬಾ ಕಡೆ ಹೋದಾಗೆಲ್ಲ ಕೇಳಿ 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 ಈಗ ಒಂದ್ ಕಡೆ ಮಾಡಿಸ್ತಾ ಇದ್ದೀನಿ. ನನ್ಗೆ ಹೆಂಗ್ ಕಾಣಿಸ್ತೀನಿ, ಹೆಂಗ್ ಕಾಣುತ್ತೆ ಅನ್ನೋದೆಲ್ಲ ನನ್ಗೆ ಫುಲ್ಲು ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಸೊ ನೋಡೋಣ ಬನ್ನಿ ಹೆಂಗ್ ಕಾಣಿಸುತ್ತೆ ಅಂತ. ಇದಾಗಿರುತ್ತೆ ನಮ್ಮ ಸಲೂನ್ ವ್ಲಾಗ್. ಸಲೂನ್ ಅಲ್ಲಿ ಇವಳು ಸ್ಟ್ರೈಟ್ನಿಂಗ್ ವ್ಲಾಗ್ ನಂದೆಂತ ಇಲ್ಲ. ಹಂಗೆ ಇದು ಕುಂದಾಪುರ ಹೋಗಿ ಅಪ್ಪ ಟ್ಯಾನ್ ಆಗಿದೆ. ನನ್ ಟ್ಯಾನ್ ಬಿಡಿ, ಸಚಿನ್ ಟ್ಯಾನ್ ನೋಡಿ ಕರಿ ಮಡಕೆ ಕರಿಯ, ಅದ್ರಲ್ಲಿ ಇನ್ನೂ ಕರಿಯ. ಬಿಸಿಲು ಸುಟ್ಟು ಕರಕಲು ಮಾಡಿದೆ ನನ್ನ. ಸೊ ಒಂದ್ ಸ್ವಲ್ಪ ಡಿಟೈನ್ ಮಾಡ್ಸೋಣ ಹಂಗೆ ಇವ್ರ ಜೊತೆಗೆ ಹೋದಾಗ ಅಂತ ಹೋಗ್ತಾ ಇದ್ದೀನಿ ನಾನು. ಸೊ ಇವಳು ಪೊದೆ ತರ ಇರೋ ಕೂದಲನ್ನ ಶಾಂತ ಸ್ವಭಾವಕ್ಕೆ ತರಕ್ಕೆ ಟ್ರೈ ಮಾಡ್ತಿದ್ದೆ. ಸ್ನಾನ ಮಾಡಿದಾಗ ಅಷ್ಟೇ ನನ್ ಕೂದಲು ತುಂಬಾ ಚೆನ್ನಾಗಿರುತ್ತೆ. ಸ್ನಾನ ಮಾಡಿದ ನೀರು ಮಾಯಿಶ್ಚರ್ ಹೋಗ್ತಿದ್ದಂಗೆನೆ ಕೂದಲು ತೋರ್ಸಮ್ಮ ಈ ತರ ಆಗುತ್ತೆ. ಲೈಕ್ ಈ ತರ ಆಗುತ್ತೆ. ಲೈಕ್ ನನ್ಗೆ ಮೇಂಟೈನ್ ಮಾಡಕ್ ತುಂಬಾ ಕಷ್ಟ, ಇವೆಂಟ್ಸ್ ಗೆಲ್ಲ ರೆಡಿ ಆಗ ಕಷ್ಟ. ಆಮೇಲೆ ನಾನು ಯಾವ್ದೇ ತರ ಈಟಿಂಗ್ ಟೂಲ್ಸ್ ಯೂಸ್ ಮಾಡಲ್ಲ, ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಹೋಗಲ್ಲ, ಟೆಂಪ್ರವರಿ ಸ್ಟ್ರೈಟ್ನಿಂಗ್ ಮಾಡಲ್ಲ ಜಾಸ್ತಿ. ಲೈಕ್ ನಾನು ಇಯರ್ಲಿ ಒನ್ಸ್ ಯಾವಾಗಾರ ಮಾಡೋದಷ್ಟೇ. ಅದ್ ನಂಗೆ ಮಾಡ್ಕೊಳಕ್ ಆಗಲ್ಲ, ಆಮೇಲೆ ಕೂದಲು ತುಂಬಾ ಹೋಗುತ್ತೆ ಅಂತ. ಸೊ ನನ್ ಕೂದ್ಲಿಗೆ ಸ್ವಲ್ಪ ಮೆಡಿಸಿನ್ ಬೇಕು, ಅದಕ್ಕೆ ಪ್ರೋಟೀನ್ ಎಲ್ಲ ಕೊಟ್ಟಿ ಸ್ವಲ್ಪ ಒಂದು ಟ್ರೀಟ್ಮೆಂಟ್ ಮಾಡ್ಸೋಣ ಅಂತ ಹೋಗ್ತಾ ಇದೀನಿ. ಹೆಂಗ್ ಕಾಣಿಸ್ತಾ ಇದೆ ಏನು ಅಂತ ಎಲ್ಲ ಕಮೆಂಟ್ ಮಾಡಿ. ಅಂಡ್ ಇದು ತುಂಬಾ ದಿನ ಇರಲ್ಲ, ವಾಪಸ್ ನನ್ ಕೂದಲು ಬರುತ್ತೆ. ಲೈಕ್ ನನ್ ಕೂದ್ಲಿಗೆ 8 months ಬರುತ್ತೆ ಅಂತ ಹೇಳಿದ್ದಾರೆ, ಆದ್ರೆ ಗೊತ್ತಿಲ್ಲ. ನನ್ ಕೂದ್ಲು ಒಳಗಡೆ ತುಂಬಾ ಕರ್ಲಿ ಇದೆ. ಸೊ ನೋಡೋಣ ಎಷ್ಟ್ ತಿಂಗಳು ಬರುತ್ತೆ ಸ್ಟ್ರೈಟ್ ಅಂತ. ನಿಧಿಮ ತರ ಮಾಡ್ಬಿಡ್ಲಾ ಕಟ್ಟು? ಇಲ್ಲ ಬೇಡ ಬಿಡು. ಇಲ್ಲ ನಿಧಿಮ ತರ ಎಲ್ಲ ಮಾಡ್ಸಲ್ಲ. ಬ್ಯಾಕ್ ಟು ಬ್ಯಾಕ್ ನಿಧಿಮ ತರ ಮಾಡ್ಸಿದ್ರೆ ನೀನು ಇದಾಯ್ತು ಯಾರು ಬಾಬಾ ಇದ್ರು ಅವರು. ನನಗೆ ಡೌಟ್ ಇದೆ ಗೈಸ್, ಇದು ಒಂದು ವಾಶಿಗೆನೆ ನಂದು ಕೂದಲು ವಾಪಸ್ ಬಂದ್ಬಿಡುತ್ತಾ ಏನು? ಸೋ ಮೆನಿ ಕ್ವೆಶನ್ ಮಾರ್ಕ್ಸ್ ಇದೆ, ಸೋ ಮೆನಿ ಕ್ವೆಶನ್ಸ್ ಇದೆ. ನಾನು ಹೋಗಿ ಈಗ ಕೇಳಿ ಆಮೇಲೆ ಟ್ರೀಟ್ಮೆಂಟ್ ತಗೋಬೇಕು. ಸೊ ಅದಕ್ಕೆ ಅಂಡ್ ಕಟ್ ಮಾಡ್ಸಲ್ಲ, ಏರ್ ಕಟ್ ಮಾಡ್ಸಲ್ಲ. ಏರ್ ತುಂಬಾ ಅಂಡ್ ಸ್ವಲ್ಪ ಲೆಂತಿನೂ ಆಗುತ್ತೆ. ನಂದು ಸುತ್ಕೊಂಡ್ ಮೇಲಿರೋದ್ರಿಂದ ಸ್ವಲ್ಪ ಚಿಕ್ಕ ಕೂದಲು ತರ ಅನ್ಸುತ್ತೆ. ಅಂಡ್ ಸ್ಟ್ರೈಟ್ನಿಂಗ್ ಮಾಡ್ಸಕ್ ಸ್ವಲ್ಪ ಉದ್ದನೂ ಆಗುತ್ತೆ. ಸೊ ಬನ್ನಿ ನೋಡೋಣ ಹೆಂಗ್ ಕಾಣಿಸುತ್ತೆ ಅಂತ. ಅಂಡ್ ಗೈಸ್ ನಾವೀಗ ಸಲೂನಿಗೆ ಬಂದಿದ್ದೀವಿ. ಇದು KD ರೋಡಲ್ಲಿ ಇರೋದು Z+ ಸಲೂನ್ ಅಂತ. ಇವರೇ ಮೇಡಮು. ನಾನು ತುಂಬಾ ಜನ ಕೇಳಿದ್ದೀನಿ, ಎಲ್ಲರೂ ಸ್ಟ್ರೈಟ್ನಿಂಗ್ ಮಾಡಿಸ್ಬಿಡಿ, ನಿಮ್ ಕೂದಲು ಸ್ಟ್ರೈಟ್ ಆಗುತ್ತೆ ಅಂದ್ರೆ ಇವರು ಸ್ಟ್ರೈಟ್ನಿಂಗ್ ಮಾಡಿಸ್ಬೇಡ, ಕೂದಲು ಹಾಳಾಗುತ್ತೆ, ನ್ಯಾನೋಪ್ಲಾಸ್ಟಿಯಾ ಮಾಡಿಸಿದ್ರು ಇವ್ರ ತರ ಕಾಣುತ್ತೆ ಅಂತ ಹೇಳಿ ಭರವಸೆ ಕೊಟ್ಟು ಮಾಡಿಸ್ತಾ ಇದ್ದಾರೆ. ಸೊ ಮಾಡಿಸ್ತಾ ಇದ್ದೀನಿ. ಅಂಡ್ ಎಷ್ಟು ಕ್ವೆಶನ್ಸ್ ಇತ್ತು ಅಷ್ಟೆಲ್ಲ ಕೇಳಿದ್ದೀನಿ. ನಾನೇ ಗ್ಯಾರಂಟಿ ಇಲ್ಲಿ ಶಾಪ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಮಾಡಿಸ್ತಾ ಇದ್ದೀನಿ. ನೋಡಿ ನನ್ನ ಕೂದಲು ಹೆಂಗಿದೆ ತೋರಿಸಿದ್ದೀನಿ, ಹೆಂಗ್ ಆಗುತ್ತೆ. ಅಂಡ್ ಅದು ಪ್ರೊಸೀಜರ್ ತುಂಬಾ ಇದೆ, 3 hours ಆಗುತ್ತೆ. ಅದು ಸ್ವಲ್ಪ ಬೋರ್ ಆಗುತ್ತೆ. ಸಚಿನ್ ಬೋರ್ ಆಗಬಾರ್ದು ಅಂತ ಡೀಟೇಲ್ ಮಾಡಿಸ್ತಾ ಇದ್ದೀನಿ. ಸೊ ಇಷ್ಟು ಕೆಲಸ ಇದೆ. ಏನೇನ್ ಮಾಡ್ತಾರೆ ಹೋಗ್ತಾ ಹೋಗ್ತಾ ನೋಡೋಣ. ಮೇಡಮ್ ಯಾರು ಮಾತಾಡಿ ನೀವು? ನಮ್ಮ ಸಲೂನ್ 2 ವರ್ಷ ಆಯಿತು. ನಮ್ಮ ಸಲೂನ್ ನಾವು KD ರೋಡಲ್ಲಿ ಲೊಕೇಟ್ ಮಾಡಿ. ಸೊ ಇಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗಲೆಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ ನನಗೆ ಕ್ಲೈಂಟ್ಸ್ ಕಡೆಯಿಂದ, ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಜೊತೆಗೆ ನಾವು ಸರ್ವಿಸು ಹಾಗೆ ಕೊಡ್ತಾ ಇದ್ದೀವಿ. ಗಗನ ಕೂದಲು ನೋಡಿ ಸಲೂನವ್ರು ಗಾಬರಿ ಆಗೋರೆ. ಈ ಥರ ಕ್ಲೈಂಟ್ಸೇ ನಮ್ಮಲ್ಲಿ ಜಾಸ್ತಿ ಬರೋದು. ಯಾಕಂತಂದರೆ ಯಾವಾಗಲೂ ಅವ್ರ ಹೇರು ಬುಷಿ ಮತ್ತು ಫಿಝಿ ಇರುತ್ತೆ. ಅವ್ರ ಫೇಸ್ ಸ್ಟ್ರಕ್ಚರ್ ಎಲ್ಲ ಸ್ಟೈಲಾಗಿ ಕಾಣಬೇಕು ಅಂತಂದರೆ ಅವರು ಸ್ಟೈಲ್ಗೆ ಹೋಗಲೇಬೇಕು, ಹೇರ್ ಸ್ಟೈಲಿಗೆ. ಸೊ ಅದಕ್ಕೆ ನಾವು ಬೆಸ್ಟ್ ಸಜೆಷನ್ಸು ಸ್ಮೂತ್ನಿಂಗ್ ಕೆರಟಿನ್ ಅನ್ನೋದಕ್ಕಿಂತ
ಅಡ್ವಾನ್ಸ್ಡ್ ಏರ್ ಟ್ರೀಟ್ಮೆಂಟ್ ಆಗಿರುವಂತಹ ಬೊಟ್ಯಾಕ್ಸ್, ಕೆರಾಟಿನ್ ಇವಕ್ಕೆ ಹೋಗಿ ಅಂತ ನಾವೇ ಸಜೆಸ್ಟ್ ಮಾಡ್ತೀವಿ. ಇದರಲ್ಲಿ ಏರ್ ಫಾಲ್ ಕಮ್ಮಿ ಇರುತ್ತೆ, ಶೈನ್ ಇರುತ್ತೆ, ಸೂಪರ್ ಸ್ಟೇ ಕೊಡುತ್ತೆ, ಜೊತೆಗೆ ಸ್ಮೂತಿಂಗ್, ಸ್ಟ್ರೈಟ್ನಿಂಗ್ ಏನು ನಿಮಗೆ ಫೈನಲಿ ಲುಕ್ ಕೊಡುತ್ತೆ ಆ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ತರ ಸೇಮ್ ರಿಸಲ್ಟ್ ಕೂಡ ಅಡ್ವಾನ್ಸ್ ಏರ್ ಟ್ರೀಟ್ಮೆಂಟ್ ನ್ಯಾನೋಪ್ಲಾಸ್ಟಿಯಲ್ಲಿ ಇದೆ. ನೋಡಿ ಗೈಸ್ ಕೂದಲು ಹೆಂಗೈತೆ ತೋರಿಸಿ ಮೇಡಮ್. ಶೋ ಮೊಟ್ಟೆಗಳು ಹಾಕಿದ್ರೆ ನನಗೆ ಮತ್ತೆ ನನ್ನ ಫ್ರೆಂಡ್ ಭಾವನ ಇಬ್ರದ್ದು ಕರ್ಲಿ ಹೇರ್ಸ್ ಆಯ್ತಾ. ನಾವು ಫ್ರಂಟ್ ಬೆಂಚಲ್ಲಿ ಕೂತಿದ್ರೆ ಹಿಂದ್ಗಡೆಯಿಂದ ಬಾಲ್ ಮಾಡಿ ಪೇಪರಲ್ಲಿ ಹಾಕೋರಿ ಮೊಟ್ಟೆ ಇದೆ ನಿಮ್ ಕೂದಲಲ್ಲಿ ಅವರು. ಅಷ್ಟು ಕರ್ಲಿ ಇತ್ತು. ಈಗ ಸ್ವಲ್ಪ ಏನೇನೋ ಮಾಡಿಸಿ ನೀವು ರೆಗ್ಯುಲರ್ ಆಗಿ ನಿಮ್ಗೆ ಸಾಫ್ಟ್ ಶೈನ್ ಬೇಕು ಅಂದ್ರೆ ಬೆಸ್ಟ್ ಟ್ರೀಟ್ಮೆಂಟ್ ಏರ್ ಸ್ಪಾ. ಆಸ್ ಪರ್ ಮೈ ನಾಲೆಡ್ಜ್, ನಾನು ಈ ಫೀಲ್ಡ್ ಬಂದಾಗ್ಲಿಂದ ತಿಳ್ಕೊಂಡಿದ್ದೀನಿ. ಏರ್ ಫಾಲು ಆಗಲ್ಲ, ಸ್ಮೂತ್ ಆಗುತ್ತೆ, ಇನ್ನು ಸ್ವಲ್ಪ ಇದು ಈ ಒಂದು ಫಿಸಿನೆಸ್ ಕಮ್ಮಿ ಆಗ್ಬಿಡುತ್ತೆ. ಸುಮ್ಮನೆ ಅನ್ನ ಮ್ಯಾಮ್ ಎಲ್ಲ ಎದ್ರಕೊಂಡು ಹೋಗ್ಬಿಡ್ತಾರೆ. ಹಾಂ ಗೈಸ್, ಇವಾಗ ಹೇರ್ ಸ್ಪಾ ಆಯಿತು. ಹೇರ್ ಸ್ಪಾ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸಾರಿ, ಹೇರ್ ವಾಶ್ ಸಾರಿ, ಹೇರ್ ವಾಶ್ ಆಯಿತು ಗೈಸ್. ಏನೇ ಟ್ರೀಟ್ಮೆಂಟ್ ಮಾಡೋಕ್ಕೆ ಮುಂಚೆ ಹೇರ್ ವಾಶ್ ಮಾಡಿ ಹೇರ್ ವಾಶ್ ಮಾಡಿ ಯಾವೂರು ನಿಮ್ಮದು? ಬುಷ್ ಬುಷ್ ಪೊದೆ. ಯಪ್ಪ ಹೆಂಗೈತೆ ನೋಡಿ, ಮ್ಯಾಗಿ ನೂಡಲ್ಸ್ಗಿಂತನೂ ಜಾಸ್ತಿ ಐತೆ. ಏನು ಅನಿಸ್ತದೆ ಈ ಸಂದರ್ಭದಲ್ಲಿ? ಅವ್ರಿಗೆ ಇಷ್ಟು ನನ್ನ ಕೂದಲು ತಲೆ ಕೆಡ್ಸಿದೆ ಅಂದ್ರೆ ನನಗೇನೇ ತಲೆ ಕೆಡ್ಸಿರಲ್ಲ ಎಷ್ಟು ವರ್ಷ. ಅವ್ರು ನೋಡೇ ತಲೆ ಕೆಟ್ಟಿರುತ್ತೆ ಅವ್ರಿಗೆ. ನನ್ನ ಚಿಕ್ಕ ವಯಸ್ಸಿನ ಫೋಟೋ ಇಲ್ಲ, ಆಲ್ಬಮ್ ಅಲ್ಲಿ ಇದೆ, ಇಲ್ಲಾಂದ್ರೆ ಹಾಕಿರ್ತಿದ್ದೆ. ನಾನು ಏನೇನೋ ಮಾಡಕ್ ಆಗ್ತಿರ್ಲಿಲ್ಲ. ಆಮೇಲೆ 2 ಜುಟ್ಟು. ಹಾರ್ಡ್ ಕರ್ಲಿ ಇರೋದು ನೋಡಿದ್ದೇನೆ. ಹಾಂ, ಶ್ರೀಲಂಕಾ ನಾವು ಸ್ಮೂತಿಂಗ್ ಮಾಡಿದಾಗ ನಮ್ದಿರೋದು 2001 ಮೈದಾ ಹಿಟ್ಟಲ್ಲಿ ಸ್ಮೂತಿಂಗ್ ಮಾಡಿದ್ದೀವಿ. ಆ ಕಾಲದಲ್ಲಿ ಇದೇ ನಮ್ಮ ಮಾರ್ಕೆಟಲ್ಲಿ ಕಲ್ಲಂಗಡಿ ಸುತ್ತಿಟ್ಟಿರ್ತಾರಲ್ಲ ಹಂಗಿಟ್ಟವ್ರೆ. ಹಾಂ, ಏನಾಯ್ತಾ ನಿಮ್ದು ಕೆಲಸ? ಗೈಸ್, ನಾನು ಫುಲ್ ಡೀಟೇಲ್ ಮಾಡಿಸಿ ಫ್ರೆಶ್ ಆಗಿ ನೋಡಿ ಹೊಡಿತಾ ಇನ್ನು ಪಳ ಒದ್ದು ಇಲ್ಲ ಆಗಿರುತ್ತೆ. ಹೋಗುತ್ತೆ, ನಾರ್ಮಲ್ ಆದ್ಮೇಲೆ ಸ್ವಲ್ಪ ಡಲ್ ಆಗುತ್ತೆ. ನಮ್ಮ ಮುಖ ತೊಳೆದಾಗ ಬ್ರೈಟಾಗಿ ಕಾಣ್ತದೆ. ಬೇಡ, ಈ ಕಲರೇ ಸಾಕು. ನಾವು ಈ ಕಲರ್ ಇದ್ದೆ ಇಂಥ ಕಲರ್ ಪಟಾಯಿಸಿದ್ದೀವಿ ಅಂದರೆ ನೀನು ಚೆನ್ನಾಗಿದ್ರೆ ಲೆಕ್ಕ ಹಾಕಿಗೆ. ಹೇಳು, ಅದೇನು ಸುತ್ತಿಟ್ಟವ್ರಲ್ಲ. ಅದು ಸಚಿನ್ ಅಲ್ಲ ಕಡೆ ಹೊಟ್ಟೋದು ಅಂತ ವೀಡಿಯೋನೇ ಮಾಡೋಕ್ಕಾಗಿಲ್ಲ. ನಾನು ಮರ್ತೋಯ್ತು, ಯೂಟ್ಯೂಬ್ ನಾನು ಮಾಡ್ಕೋಬೋದಾಗಿತ್ತು, ಮರ್ತೋಯ್ತು. ಅಂದರೆ ಅದು ಪ್ರಾಡಕ್ಟ್ ಬರುತ್ತೆ, ಏನು ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಅದನ್ನು ಟಿಪ್ಪಿಂದ ನತ್ತಿಗೆ ಹಾಕ್ಬಾರ್ದು. ನತ್ತಿಯಿಂದ ಸ್ವಲ್ಪ ಜಾಗ ಬಿಟ್ಟು ಅಪ್ಲೈ ಮಾಡಿದ್ರು ಚೆನ್ನಾಗೆ. ಎಷ್ಟು ಪ್ರಾಡಕ್ಟ್ ತೊಗೋದು ಅನ್ಕೊಂಡು ಅಷ್ಟು ಕಲ್ಲಿ ಇತ್ತು. ಚೂರು ತೊಗೊಂಡು ಫುಲ್ ಅಪ್ಲೈ ಮಾಡಿ ಚೆನ್ನಾಗಿ ಬಾಚಿ ಅಪ್ಲೈ ಮಾಡಿ ಇವಾಗ ಇದು ರ್ಯಾಪ್ ಮಾಡಿದ್ದಾರೆ. 1 hour ಬಿಟ್ಟು ಬೇರೆ ಪ್ರೊಸೆಸ್ ಮಾಡ್ತಾರೆ. ಇಷ್ಟಾಗಿದೆ ಕೆಲಸ. ಹಾಂ, ನ್ಯಾನೋಪ್ಲಾಸ್ಟಿಕ್ ಮಾಡ್ಬೇಕಾದ್ರೆ ನಿಮ್ಗೆ ಏನು ಅನಿಸ್ತದೆ ಸರ್? ಮಾಡಿ ಅಭ್ಯಾಸ ಇದೆ. ನನ್ಗಿಂತ ವರ್ಸ್ಟ್ ಕೂದಲು ನೋಡಿರ್ತಾರೆ ಅವ್ರಿಗೆ. ಅಂದರೂ ಎಷ್ಟು ಕೆಲಸ ಹಿಡಿತು? ಕೆಲಸ ಸ್ವಲ್ಪ ಹಿಡಿಯುತ್ತೆ, ಪೇಷನ್ಸ್ ಬೇಕು ಅಂತೀರಾ? ನೋಡಿ ಗೈಸ್, ಅದೇನೋ ತಲೆ ಕಟ್ಟಿದ್ರಲ್ಲ ಬಿಚ್ಚವ್ರೆ ಅದನ್ನು. ಈಗ ಮತ್ತೆ ಇದನ್ನ ಇವಾಗ ಆ್ಯಕ್ಚುಲಿ ನ್ಯಾನೋಪ್ಲಾಸ್ಟಿಕ್ ಶುರುವಾಗೋದು. ಆ್ಯಕ್ಚುಲ್ ನ್ಯಾನೋಪ್ಲಾಸ್ಟಿಕ್ ಈ ಪ್ರೋಸೆಸ್ ಸ್ಟಾರ್ಟ್ ಆಗೋದೇ ಇವಾಗ. ಇಷ್ಟೊತ್ತು ಏನು ನಡೆದಿದೆ ಅದೆಲ್ಲ ಲೆಕ್ಕ ಇಲ್ಲ, ಇನ್ಮೇಲೆ ಶುರು ಮಾಡೋದು ಲೆಕ್ಕ. ಏನು ಸರ್ ಫುಲ್ ಹೊಗೆ ಹಚ್ಚಿದ್ದೀರಾ? ಓಕೆ, ನಾನು ಮಾಸ್ಕ್ ಹಾಕೋಬೇಕು. ಮಾಡ್ತಾ ಇದಕ್ಕೆ ಇದು ನೋಡಿ, ಹೊಗೆ ಅಲ್ಲ, ಮುಂಚೆ ಹಾಕಿರೋದು ಕ್ರೀಮು ಈಗ ಎವಾಪ್ರೇಟ್ ಆಗ್ತಾಯಿದೆ. ಹಿಂಗೆ ಫುಲ್ಲು ಬ್ಲೋ ಡ್ರೈ ಮಾಡ್ತಾಯಿದ್ದಾರೆ. ಗೈಸ್, ಅವಾಗಿಂದ ಬ್ಲೋ ಡ್ರೈ ಮಾಡ್ತಾನೆ ಇದ್ದಾರೆ ನೋಡಿ. ಸ್ವಲ್ಪ ಉದ್ದ ಆಗೈತೆ ಕೂದಲು, ಸ್ವಲ್ಪ ಶಾರ್ಟ್ ಇತ್ತು ನೆಕ್ಸ್ಟ್ ಕರ್ಲಿದ್ದಾಗ. ಇದನ್ನೆಲ್ಲ ಸ್ಟ್ರೈಟ್ ಮಾಡೋದಕ್ಕೆ ಸ್ವಲ್ಪ ಲೆಂತ್ ಆಗಿದೆ. ನಾರ್ಮಲ್ ಫಿಸಿಕ್ಸ್ ಕಣ್ಣು ಬಿಡೋಕ್ಕಾಯ್ತಲ್ಲ ಒಳಗೆ, ಅಷ್ಟು ಅದರದ್ದು ಹೊಗೆ ಬರ್ತೈತೆ. ಮುಗಿತಾನೆ ಇಲ್ಲ ಗೈಸ್, ಅವಾಗಿಂದ ಮಾಡ್ತೇವೆ. 3:15 ಆಯಿತು.
ನಾವು ಹೇರ್ ಅವ್ರದ್ದು ತಿಕ್ಕಿದೆ ಬಟ್ ಇದು ಇನ್ನೂ ಸ್ಟ್ರೈಟ್ ಮಾಡೋದು ಸ್ಟೈಲ್ ಇಷ್ಟ ಆಗಿರೋದು ನೀವು ತಿರುಗಬೇಡಿ ಪ್ಲೀಸ್. ಎಷ್ಟು ಹೇರ್ ವಾಶ್ ಲಾಸ್ ಆಗಿದೆ ನೋಡಿ, ಎಷ್ಟು ಏರ್ ಗಗನ ಏರ್ ಪಚ್ಚ. ಗೈಸ್ ಫೈನಲಿ ಮುಗ್ದಿದೆ 4 ಗಂಟೆ 10 ನಿಮಿಷ, ಬಂದಿರೋದು 11 ಗಂಟೆಗೆ, ಮುಗ್ದಿರೋದು 4 ಗಂಟೆ 10 ನಿಮಿಷಕ್ಕೆ. ಈಗ ಹೆಂಗಾಗಿದೆ ಅಂತ ರಿವೀಲ್ ಮಾಡ್ತೀನಿ. ಇವ್ರು ಯಾವ ಗಗನ ಅಂತ ನನಗಂತೂ ಗೊತ್ತಿಲ್ಲ. ಮಕ ತೋರ್ಸವ ಯಾರಿದು? ಇಲ್ಲ ಇಲ್ಲ, ಇಷ್ಟೊಂದು ನಿಂಗೆ ನಿಂತ್ಕೊಳ್ಳಲ್ಲ, ಇನ್ನು ಏರ್ ವಾಶ್ ಆಗ್ಬೇಕು. ತಿರುಗಿಸಿ ಹಿಂದೆ ತಿರುಗಿ ತೋರಿಸು. 2 ದಿನ ಆದ್ಮೇಲೆ ಬೌನ್ಸಿ ಆಗುತ್ತೆ. ಎಷ್ಟು ಕರ್ಲಿ ಇತ್ತು, ಯಾವ ಥರ ಇತ್ತು ನೀವೇ ನೋಡಿದ್ರಿ. ಬೆಳಿಗ್ಗೆ ಫುಲ್ಲು ಸ್ಟ್ರೈಟ್ ಆಗಿಬಿಟ್ಟಿದೆ ಗೈಸ್. ಕೂದಲು ಇಷ್ಟು ಹೋಗಿದೆ ಗೈಸ್, ಇದೆಲ್ಲ ಡೆಡ್ ಹೇರು. ಎಷ್ಟು ರಫ್ ಇದೆ ಕೂದಲು, ಟಚ್ ಮಾಡಿದ್ರೆ ಗೊತ್ತಾಗ್ತಿದೆ ಅಷ್ಟು ರಫ್ ಇದೆ. ಇನ್ನೊಂಚೂರು ಅಲ್ಲೆಲ್ಲೋ ಹೋಗಿದ್ದಾವೆ ಎಸಿಗೆ. ಸೊ ಪರವಾಗಿಲ್ಲ, ಇದೆಲ್ಲ ಒಂದ್ಸತಿ ಮಾಡಿಸ್ಬಿಡ್ಬೇಕು. ಇನ್ನು ಮುಂದೆ ಏಜ್ ಆದ್ಮೇಲೆ ಮಾಡ್ಸೋಕ್ಕಾಗುತ್ತಾ? ಎಲ್ಲನೂ ಅನ್ಭವಿಸ್ಬಿಡ್ಬೇಕು, ಅದಕ್ಕೆ ಮಾಡಿಸ್ಬಿಟ್ಟೆ. ಆಯ್ತು ನೋಡೋಣ. ಈಗ ಸ್ನಾನ ಆದ್ಮೇಲೆ ಸ್ವಲ್ಪ ಎಲ್ಲ ಸ್ನಾನ ಇವಾಗ ಯಾರು ಕಮೆಂಟ್ ಮಾಡಬೇಡಿ ಹೆಂಗ್ ಕಾಣಿಸ್ತಾ ಇದೀನಿ ಅಂತ. ಸ್ನಾನ ಲೈಕ್ ಒಂದು ಏರ್ ವಾಶ್ ಆದ್ಮೇಲೆ ತೋರಿಸ್ತೀನಿ, ಅವಾಗ ಸೆಟ್ ಆಗುತ್ತೆ ನನ್ನ ಫೇಸ್. ಅವಾಗ ಪ್ರಾಪರ್ ನಾರ್ಮಲ್ ಸ್ಟ್ರೈಟಿಂಗ್ ಮಾಡಿಸಿದ್ರೆ ಅಂತ ಅಷ್ಟೊಂದು ಗೊತ್ತಾಗಲ್ಲ, ಮುಖಕ್ಕೆ ಸೆಟ್ ಆಗುತ್ತೆ. ಇವಾಗಂತೂ ಎದ್ದು ಕಾಣಿಸಿದೆ, ಈಗ ಸ್ಟ್ರೈಟಿಂಗ್ ಮಾಡಿಸ್ಕೊಂಡು ಚೀಕ್ಸ್ ಎಲ್ಲ ಎಷ್ಟ್ ದಪ್ಪ ಅನಿಸ್ತಾ ಇದೆ ನೋಡಿ ಗೈಸ್, ಇಷ್ಟು ಸ್ಟ್ರೈಟ್ ಆಗಿದೆ. ಸೂಪರ್. ತುಂಬ ಜನ ಹೇಳಿದ್ರು ನೋಡಿ ಗೈಸ್, ಕೊನೆಗೂ ಮಾಡಿಸಿ ಅಂತ ಹೇಳಿದ್ರಲ್ಲ, ಸೊ ಅದಕ್ಕೆ ಕೊನೆಗೂ ಮಾಡಿಸಿದಾಳೆ. ಅದಕ್ಕೆ ಒಂದು ಟ್ರೈ ಮಾಡಿರೋದು. ಇವಳಕ್ಕಿಂತ ಜಾಸ್ತಿ ಕಷ್ಟಪಟ್ಟಿದ್ದು ಇವರು ಸರ್. ಪಾಪ ನಿಂತ್ಕೊಂಡು ಕೆಲಸ ಮಾಡೋರಿ ಪಾಪ ಅವರು. ಥ್ಯಾಂಕ್ ಯು ಸರ್, ಸಖತ್ತಾಗಿ ಮಾಡಿಕೊಟ್ರಿ. ಫ್ರಾಂಕ್ಲಿ ಸೇಯಿಂಗ್, ಸ್ವಲ್ಪ ನಂಗೆ ಇನ್ನೂ ಅಡ್ಜಸ್ಟ್ ಆಗಬೇಕು ಮುಖಕ್ಕೆ. ಇನ್ನೂ ಅಷ್ಟೊಂದು ಅಡ್ಜಸ್ಟ್ ಆಗಿಲ್ಲ, ಗೊತ್ತಾಗ್ತಿಲ್ಲ, ಟ್ರಾನ್ಸ್ಫಾರ್ಮೇಶನ್ ತಗೊಳಕ್ ಆಗ್ತಾ ಇಲ್ಲ. ಲೈಕ್ ಆಮೇಲೆ ನನಗೆ ಗೊತ್ತು, ಒಂದ್ಸತಿ ನಾನು ಟ್ರಯಲ್ ನೋಡಿದ್ದೀನಿ, ಇದು ಏರ್ ವಾಶ್ ಆದ್ಮೇಲೆ ಬೇರೆ ಥರ ಅನಿಸುತ್ತೆ. ಸೊ ನಾನು ಅಷ್ಟು ಭಯ ಪಡ್ಕೊಂಡಿಲ್ಲ. ಆ್ಯಂಡ್ ಕೂದಲು ಅವಾಗ ಸ್ವಲ್ಪ ಬೌನ್ಸಿ ಆಗಿರುತ್ತೆ, ಅವ್ರ ಕೂದಲುಗಳ ಥರ ಆಗುತ್ತೆ. ಸೊ ಆ್ಯಂಡ್ ಆಮೇಲೆ ತುಂಬ ಜನ ಕೇಳ್ತೀರಾ ಏನು ಪ್ರೈಸಿಂಗ್ ಆಯಿತು ಏನು ಅಂತೆಲ್ಲ. ಇದು ಸ್ಟಾರ್ಟಿಂಗ್ ಇನಿಷಿಯಲ್ ಇದ್ದಿದ್ದು 6.5 ಇತ್ತು ಅಂದ್ಬಿಟ್ಟು ನಾನು ಬಂದು ಮಾಡಿಸಿದ್ದು. ಆ್ಯಂಡ್ ಅದೇ ನನ್ನ ಕೂದಲು ನಂಗೆ ಗೊತ್ತಿತ್ತು ತುಂಬ ತುಂಬ ಕಾಯಿಲ್ ಥರ ಇತ್ತು ಆ್ಯಂಡ್ ತುಂಬ ಕರ್ಲಿ ಇತ್ತು. ನಂಗೆ ಗೊತ್ತಿತ್ತು ಅವ್ರು 6,000 ರೂಪಾಯಿ ಮಾಡೋಕ್ಕಾಗಲ್ಲ ಅಂತ. ಆಮೇಲೆ ನನ್ನ ಕೂದಲಿಗೆ 10,000 ರೂಪಾಯಿ ಚಾರ್ಜ್ ಮಾಡಿದ್ರು. ಆದರೆ ನಮಗೆ ಗೊತ್ತಿರೋರು ಆಮೇಲೆ ಸ್ವಲ್ಪ ನೆಗೋಷಿಯೇಟ್ ಮಾಡಿದ್ದಕ್ಕೆ 8,000 ರುಪೀಸ್ಗೆ ಮಾಡಿಕೊಟ್ರು. ನಿಜ ಅವ್ರ ಎಫರ್ಟ್ಸಿಗೆ ನಾವು ಅಷ್ಟು ಕೊಡಲೇಬೇಕು. 4 hours ನಿಂತ್ಕೊಂಡು ನಾನೇನೋ ಕುತ್ಕೊಂಡು ಸುಮ್ಮನೆ ಇದ್ದೆ. ಆಮೇಲೆ ಅದು ಸ್ಮೆಲ್ ತೊಗೊಳಕ್ಕಾಗಲ್ಲ, ಅದಕ್ಕೆ ಮಾಸ್ಕ್ ಹಾಕಿದ್ದು. ಅಷ್ಟು ಎಫರ್ಟ್ಸ್ ಹಾಕಿ ಒಂದ್ಸತಿ ಬ್ಲೋ ಡ್ರೈ ಮಾಡಿ, ಒಂದ್ಸತಿ ಆಮೇಲೆ ಹೀಟ್ ಮಾಡಿ ಐರನಿಂಗ್ ಮಾಡಿದ್ರು. ಆ್ಯಂಡ್ ಎಷ್ಟೊಂದು ಕಡೆ ಹೋದರೆ ಬ್ಲೋ ಡ್ರೈ ಮಾಡಲ್ಲ ಇನಿಷಿಯಲಿ ಮತ್ತು ಲಾಸ್ಟು. ನಾನು ಇದು ಮದುವೆಗೆ ಮುಂಚೆ ಒಂದ್ಸತಿ ಟ್ರಯಲ್ ಮಾಡಿದ್ದೆ, ಬ್ಲೋ ಡ್ರೈ ಎಲ್ಲ ಮಾಡಲ್ಲ. ಇದೆಲ್ಲನೂ ಮಾಡಿ ಅಷ್ಟೊತ್ತು ಮಾಡಿದ್ರು ಅಷ್ಟು ಎಫರ್ಟ್ಸಿಗೆ ನಾವು ಅಷ್ಟು ಕೊಡೋದು ಕಮ್ಮಿದೆ. ಸೊ ನನಗೆ ಇಷ್ಟು ಚೆನ್ನಾಗಿ ಅನಿಸಿದೆ. ಆ್ಯಂಡ್ ಇದರಲ್ಲೇ ನೆಕ್ಸ್ಟ್ ನಾನು ಬಂದು ಇವ್ರ ಹತ್ರನೇ ಏರ್ ವಾಶ್ ಮಾಡಿಸ್ಕೊತೀನಿ. ಏರ್ ವಾಶ್ ಮಾಡಿದ್ಮೇಲೆ ಹೆಂಗೆ ಕಾಣುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ. ನಾನು ತೊಗೊಂಡಿರೋದು ನ್ಯಾನೋಪ್ಲಾಸ್ಟಿಯ ಪ್ರೋಟೀನ್ ಟ್ರೀಟ್ಮೆಂಟು. ಸೊ ಕೂದಲು ತುಂಬ ಡ್ಯಾಮೇಜ್ ಆಗಲ್ಲ ಅಂತ. ಇವಾಗ ಏನು ನನ್ನ ಕೂದಲು ಲಾಸ್ ಆಗಿದೆ ಅದೆಲ್ಲ ಡೆಡ್ ಹೇರು, ಅದು ಯಾವಾಗಿದ್ರೂ ಉದ್ರೋಗ್ತಿತ್ತು. ಇವಾಗ ಸ್ವಲ್ಪ ಫೋರ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ಸ್ವಲ್ಪ ಹೋಯ್ತು ಅಷ್ಟೇ. ಆ್ಯಂಡ್ ಅದು ರೀಗ್ರೋತ್ ಇರುತ್ತೆ. ಆ್ಯಂಡ್ ಇದು ನನಗೆ 8 to 10 monthsವರೆಗೂ ಬರುತ್ತೆ ಅಂತ ಹೇಳಿದ್ದಾರೆ. ಆದರೆ ನನ್ನ ಗ್ರೋತ್ ಹೆಂಗಿದೆ ಅನ್ನೋದ್ರ ಮೇಲೆ ಡಿಪೆಂಡು. ನನ್ನ ಗ್ರೋತ್ ಸ್ವಲ್ಪ ಫಾಸ್ಟಾಗಿ ಇದೆ. ನಾನು ಅಕ್ಟೋಬರಲ್ಲಿ ಏರ್ ಕಟ್ ಮಾಡ್ತಿದ್ದೆ, ಅಷ್ಟು ಮಾಡ್ತಿದ್ದೆ, ನೀವು ನೋಡಿರ್ತೀರಾ. ಈಗ ಸ್ವಲ್ಪ ಗ್ರೋತ್ ಆಗಿದೆ. ಸೊ ತುಂಬ ಫಾಸ್ಟಾಗೂ ಇಲ್ಲ, ತುಂಬ ಸ್ಲೋ ಆಗೂ ಇಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಗ್ರೋತ್ ಆಗ್ತಾ ಇದೆ. ಸೊ ಅಟ್ಲೀಸ್ಟ್ 6 to 8 months ಬಂದರೂ ನಂಗೆ ಖುಷಿ. ಸೊ ಅದಕ್ಕೋಸ್ಕರ ಮಾಡಿಸಿದ್ದೀನಿ. ಆ್ಯಂಡ್ ಇದು ಮಾಡಿಸ್ಬಿಟ್ಟು ಒನ್ ಟೈಮ್ಗೋಸ್ಕರ ಏನಕ್ಕೆ ಮಾಡಿಸ್ಬೋದು, ಸುಮ್ಮನೆ ದುಡ್ಡು ವೇಸ್ಟು ಅಂತಲೂ ನೀವು ಅಂದ್ಕೊಬೋದು. ಆದರೆ ಮಾಡಿಸಿದಷ್ಟು ಸ್ವಲ್ಪ ಕೂದಲು ಟೆಕ್ಸ್ಚರ್ ಚೇಂಜ್ ಆಗ್ತಾ ಬರುತ್ತೆ. ನಂದು ಎಷ್ಟು ಒಂದು ಒಳ್ಳೆ ಜುಂಗು ಥರ ಇತ್ತು ನನ್ನ ಕೂದಲು ಇನಿಷಿಯಲಿ. ಆಮೇಲೆ ಏರ್ ಸ್ಪಾ, ಆಮೇಲೆ ಒಂದ್ಸತಿ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿ ಇವಾಗ ಸ್ವಲ್ಪ ಈ ಮಟ್ಟಕ್ಕೆ ಬಂದಿದೆ. ಇನ್ನು ನೆಕ್ಸ್ಟ್ ಇದು ಹೋದ್ಮೇಲೂ ಅಷ್ಟೊಂದು ಜುಮ್ ಥರ ಇರಲ್ಲ, ಸ್ವಲ್ಪ ಅಟ್ಲೀಸ್ಟ್ ಸಾಫ್ಟ್ ಆಗುತ್ತೆ ಅನ್ನೋದು ಗೊತ್ತು. ಮೇಡಮ್ಗೆ ಅನುಭವ ಇದೆ, ಏನೋ ಅದಕ್ಕೆ ಯೋಚನೆ ಮಾಡ್ತಾರೆ. ಅವರು ಜುಮ್ ಅಂತಿದ್ರಲ್ವಾ, ಅದಕ್ಕೆ ಆಕ್ಚುಲಿ ಅವರು ರಿಯಲ್ ಆಗಿ ಮಾತಾಡ್ತಾ ಇದ್ದಾರೆ. ಇಟ್ ವಾಸ್ ಟ್ರೂ. ಹೌದು, ನಮ್ಮಲ್ಲಿ ಪಾತ್ರೆ ತೊಳೆಯಕ್ಕೆ ಇವಳು ಕೂದಲೇ ಯೂಸ್ ಮಾಡ್ತಾ ಇದ್ದೀವಿ. ಅಲ್ಲ, ನನಗೆ ಕಿವಿಯಿಂದ ಹಾಕಂಗಿಲ್ಲ.
ಅದನ್ನು ರೇಗಿಸಿದಾರೆ ನನಗೆ. ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ನನ್ನ ಕೂದಲು ಹಂಗಿತ್ತ, ನಿನ್ ಕೂದಲು ಸಾಕು ಬಿಡು ಪಾತ್ರೆ ತೊಳೆಗೆ. ಗೈಸ್ ಇದು ಮದ್ವೆಗೆ 2 years ಇದ್ದಾಗಿಂದ ನಾನು ಸ್ವಲ್ಪ ಹೇರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ನಾನು ನನ್ನ ತಂಗಿಗೂ ಸೇಮ್ ಕೂದಲು, ಅವಳನ್ನ ಕರ್ಕೊಂಬಂದು ಕೂಸಿದ್ರು ಇಷ್ಟೊತ್ತೇ ಆಗುತ್ತೆ. ನಮ್ಮ ಮಮ್ಮಿ ನೋಡಿರ್ಬೋದು ನೀವು, ನಮ್ಮ ಮಮ್ಮಿಗೂ ಸೇಮ್ ಕೂದಲು, ಅವರಿಂದನೇ ನನ್ಗೆ ಹಿಂಗೆ ಬಂದಿರೋದು. ಸೊ ನೆಕ್ಸ್ಟ್ ನಂದು ಚೆನ್ನಾಗಿದೆ ಅನ್ಸಿದ್ರೆ ಚಂದುನು ಪಕ್ಕಾ ಮಾಡಿಸ್ತಾಳೆ. ಸೊ ಇಬ್ರಿಗೂ ಅದೇ ತರ ಕೂದಲು, ಹಂಗೆ ರೇಗಿಸ್ತಿದ್ರು ನಮ್ಮ ಕೂದಲು. ನಾನು ಚಿಕ್ಕ ವಯಸ್ಸಿನ ಫೋಟೋ ಸಿಕ್ಕಿದ್ರೆ ನಿಜ ಹಾಕ್ತಿದ್ದೆ ಇಲ್ಲಿ ಯೂಟ್ಯೂಬಲ್ಲಿ, ನನ್ನ ಕೂದಲು ಹೆಂಗಿತ್ತು ಅಂತ ನೀವು ನೋಡ್ಬೋದಾಗಿತ್ತು. ಸೊ ಆಮೇಲೆ ಮೇಂಟೈನ್ ಮಾಡಿ 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 ಸ್ವಲ್ಪ ಈ ರೇಂಜಿಗೆ ಬಂತು. ಇವಾಗಲೂ ಮೇಂಟೈನ್ ಆಗಬೇಕು, ಸ್ವಲ್ಪ ಮಗು ಆಗಿ ಮಗು ನನ್ನ ಮುಖ ನೋಡೋ ತನಕ ನನ್ನ ಕೂದಲು ಚೆನ್ನಾಗಿರ್ಬೇಕು, ಅದಕ್ಕೋಸ್ಕರ ಸ್ವಲ್ಪ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ಇವಾಗ 4:15 ಆಯಿತು. 4:15 ಆಯ್ತು ನೋಡಿ, ಹೊಟ್ಟೆ ಊಟ ನಡಿ ಹೋಗೋಣ ಮೇಡಮ್, ಬರ್ತೀವಿ. ಥ್ಯಾಂಕ್ ಯು ಸೊ ಸಿಗೋಣ. ಮಚ್, ತುಂಬ ಚೆನ್ನಾಗಾಯ್ತು. ನಂಗಂತೂ ತುಂಬಾ ಖುಷಿ ಆಯ್ತು. ಪುನಃ 2 ವರ್ಷಕ್ಕೆ ಬರ್ತೀನಿ, ಅವಾಗ ಇನ್ನೂ ಚೆನ್ನಾಗಿ ಅನ್ಸುತ್ತೆ ಅಂತ ನನಗೆ ನಂಬಿಕೆ ತುಂಬಾ ಇದೆ. ಚೆನ್ನಾಗಿದೆ. ನಾನು ಫೀಲ್ ಮಾಡ್ತಾ ಇರೋದು ಹಿಂಗೆ ಈ ಟೆಕ್ಸ್ಚರ್ ಮೇಂಟೈನ್ ಮಾಡಿದ್ರೆ ಸೂಪರ್ ಆಗಿ ಕಾಣಿಸುತ್ತೆ. ಒಂದು ಹೈ ಸೊಸೈಟಿ ಲೇಡಿ ತರ ಕಾಣಿಸ್ತೀಯ. ಆಮೇಲೆ ನಂಗೆ ಇನ್ನೊಂದು ಗೈಸ್, ಎಲ್ಲ ಎಷ್ಟು ಇವೆಂಟ್ಸ್ ಅಟೆಂಡ್ ಮಾಡ್ತೀವಿ ನಾವು, ನಂಗೆ ಹೇರ್ ಸ್ಟೈಲ್ದು ಒಂದು ತಲೆನೋವು ಆಗ್ತಿತ್ತು. ಏನು ಹೇರ್ ಸ್ಟೈಲ್ ಮಾಡಲಿ. ಆಮೇಲೆ ಒಂದಷ್ಟು ಜನ ಕಮೆಂಟು ಮಾಡಿದ್ರಿ ಹೇರ್ ಸ್ಟೈಲ್ ಚೇಂಜ್ ಮಾಡಿ, ನಿಮ್ದು ಚೇಂಜ್ ಮಾಡಿ ಅಂತ. ಅದೆಲ್ಲ ನೋಡಿಕೊಂಡು ಚೇಂಜ್ ಮಾಡೇ ಬಿಡೋಣ ಅಂತ ಮಾಡಿದ್ದೀನಿ. ಒಂದು ಹೆಣ್ಣು ಸ್ಟ್ರೈಟ್ನಿಂಗ್ ಮಾಡಿಸ್ಕೊಬಿಟ್ಟು ಇರೋ ಬರೋರಿಗೆಲ್ಲ ವಿಡಿಯೋ ಕಾಲ್ ಮಾಡ್ತಾಳೆ, ನನ್ನ ಕೂದಲು ನೋಡಿ ಹೆಂಗಾಗಿದೆ ಅಂತ. ಚಂದಗೆಲ್ಲ ಹೇಳಿದ್ದೆ ಮಾಡಿಸ್ತೀನಿ ಅಂತ, ಅದಕ್ಕೆ ತೋರ್ಸಕ್ ಮಾಡಿಸ್ತಾ ಇದ್ದೀನಿ. ಹೌದು ನೀನು ಹೇರ್ ಕಟ್ ಮಾಡ್ತಿದ್ರೆ ವಿಡಿಯೋ ಕಾಲಲ್ಲಿ ನಿಮ್ಮ ಬಾಯ್ಸ್ ಆ ಥರ ಎಲ್ಲ ಏನಿಲ್ಲ. ಹೇರ್ ಕಟ್ ನೋಡಿ, ಬಿಯರ್ಡ್ ನೋಡಿ ಅಂತ ಹಾಗಾಕಿದ್ರೆ ಕ್ಲಿಪ್ ಹಂಗಾಕು. ಚಿಕ್ಕ ಕ್ಲಿಪ್ಪು ನಂದು ಅಷ್ಟು ಕೂದಲಿಗೆ ಸಾಕಾಗ್ತಿರ್ಲಿಲ್ಲ. ಸೂಪರ್ ನೋಡಿ ಹೆಂಗೆ ಕಾಣಿಸ್ತದೆ ಹೇಳಿ, ಚೆನ್ನಾಗಿ ಕಾಣಿಸ್ತಾ ಹೇಳೋಣ. ಹಿಂಗೆ ಚೆನ್ನಾಗಿ ಕಾಣುತ್ತೆ, ಹಿಂಗೆ ಹಾಕೋದಂಗೆ ಚೆನ್ನಾಗಿ ಕಾಣುತ್ತೆ ಹಿಂಗೆ ಅದೇ ಸ್ಟೈಲ್. ಗೈಸ್ ಇನ್ನೊಂದು ಅವಾಂತರ, ಬ್ಯಾಡ್ಮಿಂಟನ್ ಆಡೋಂಗಿಲ್ಲ ಅಂತ 2 ದಿನ, ಸ್ವೆಟ್ ಆಗಂಗಿಲ್ಲ ಅಂತ ಕೂದಲು. ಅದಕ್ಕೆ ಅಕ್ಕ ಬ್ಯಾಡ್ಮಿಂಟನ್ ಬರಲ್ಲ ಇವತ್ತು, ನಾನು ಹೋಗ್ತೀನಿ 6:00ವರೆಗೆ. ಆಮೇಲೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಂಗಿಲ್ವಂತೆ. ಕೂದಲು ಎಳ್ದಿ ಇದಾಗಿದ್ದಕ್ಕೆ ಸಂಜೆ ರಾತ್ರಿ ಒಂದು ಅನಾಸಿನ ತಗೊಂಡು ಮನೆ ಕೌಡಿ. ಹಂಗಂದ್ರ ತಲೆನೋವು ಬರುತ್ತಂತ. ಅಂದ್ರೆ ನಮಗೆ ನೋವಾಗುತ್ತೆ ಅಂತ ಅಷ್ಟು ಎಳ್ದ್ರು ಯಪ್ಪ. ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಬಿಡಬಾರ್ದಂತೆ ಗೈಸ್. ಆ್ಯಕ್ಚುಲಿ ಅದು ಕ್ಲೋರಿನ್ ವಾಟರು. ಇವಾಗ ಸ್ವಿಮ್ಮಿಂಗ್ ಕಲ್ತ್ಲಲ್ಲ, ಸ್ವಲ್ಪ ಹೋಗೋಣ ಪೂಲ್ಗೆ ಪ್ರಾಕ್ಟೀಸ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಕ್ಲಾಸ್ ಅಲ್ಲ, ಸ್ವಿಮ್ಮಿಂಗ್ ಹೋಗೋಣ. ಸ್ವಿಮ್ಮಿಂಗ್ ಇದು ಎಲ್ಲಿರುತ್ತೆ ಪೂಲ್, ಅಲ್ಲಿ ಹೋಗೋಣ. ಸುಮ್ಮನೆ ನಾವು ಕಲಿಯಾಗಿ ಸುಮ್ಮನೆ ಪ್ರಾಕ್ಟೀಸ್ ಮಾಡಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ. ನೋಡಿದ್ರೆ ಸ್ವಿಮ್ಮಿಂಗ್ ಪೂಲ್ಗೆ ಬಿಡಂಗಿಲ್ವಂತೆ, ಬಿದ್ದರೆ ಹೋಯ್ತಂತೆ ಮಟಾಶ್. ಸಚಿನ್ ನನ್ನ ಕಲರೇ ಕಾಣಿಸ್ತಾ ಇದಾರೆ ಗೈಸ್, ಏನೇನೋ ಮಾಡಿಸ್ಕೊಬಿಟ್ಟು ಇವತ್ತು. ಏನಿಲ್ಲ, ನನಗಿಂತ ಜಾಸ್ತಿ ಸರ್ವಿಸ್ ಸಚಿನೇ ತೊಗೊಂಡಿದ್ದಾರೆ. ಹೇರ್ ಕಟ್ ಮಾಡಿಸಿದ್ದಾರೆ, ಬಿಯರ್ಡ್ ಟ್ರಿಮ್ ಮಾಡಿಸಿದ್ದಾರೆ, ಕ್ಲೀನಿಂಗ್ ಮಾಡಿಸಿದ್ದಾರೆ, ಫೇಸ್ ಕ್ಲೀನಪ್ ಮಾಡಿಸಿ, ಡಿಟ್ಯಾನ್ ಮಾಡಿಸಿ, ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಮಾಡಿಸಿ ಒಳ್ಳೆ ಮನ್ಸಾಗಿದ್ದೀನಿ. ಮಜಾ ಮಾಡವ್ರೆ. ಟ್ಯಾನ್ ಎಲ್ಲ ಹೋಗ್ಬಿಟ್ಟಿದೆ ನಂದು ನೋಡಿ. ಅಕ್ಕ ಜೀವನದಲ್ಲಿ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡು ನೋಡಿ, ಬಿಗ್ ಚೇಂಜ್ ಓವರ್. ಇಷ್ಟೆಲ್ಲ ಮಾಡ್ತಿರೋದು ಅಂದರೆ ನೀನು ಅದು ಮಾಡ್ತಿರೋದು ಒಂದೇ. ಸೊ ಗೈಸ್ ಇದು ಇಷ್ಟ ಆಗಿತ್ತು, ಇವಳ ಸ್ಟ್ರೈಟ್ನಿಂಗ್ ಅದೇ. ನೆಕ್ಸ್ಟು ಇದು ವಾಶ್ ಆದ್ಮೇಲೆ ಹೇಗೆ ಕಾಣುತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀವಿ ಅದನ್ನ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಕೂದಲಿಗೆ ದೃಷ್ಟಿ ತೆಗೆದ್ಬಿಡಿ. ವಾಶ್ ಆದ್ಮೇಲೆ ಹೆಂಗೆ ಕಾಣುತ್ತೆ ಅಂತ ಕಮೆಂಟ್ ಮಾಡಿ, ಅದನ್ನೂ ಹಾಕ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ ಗೈಸ್. ಬಾಯ್.